ಮೇಲ್ಕೋಟೆ ಸಮೀಪ ಒಂದು ಕಾಲುವೆಯಲ್ಲಿ ಒಬ್ಬರು ಆಕಸ್ಮಿಕವಾಗಿ ಜಾರಿ ಬಿದ್ದು ಅವರನ್ನು ಹುಡುಕಾಡ್ಲಿಕ್ಕೆ ನಮ್ಮ ತಂಡ ಈಗ ಬರ್ತಾ ಇದ್ದೇವೆ. ರಾಮ ಕೆಲವೊಂದು ದೂರ ನಾವು ಬಂದಿದ್ದೀವಿ, ಈಗ ಸಿಕ್ಕಿಲ್ಲ, ಸ್ವಲ್ಪ ಪ್ರಯತ್ನ ಮಾಡ್ತೀವಿ. ಇಲ್ಲೇನಾಯ್ತು, ಸಖತ್ ಸಿಕ್ಕಾಪಟ್ಟೆ ಕರೆಂಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಮಾಡಿರಲಿಲ್ಲ. ಮಲ್ಪೆ ಈಶ್ವರಣ್ಣವ್ರನ್ನ ಕರೆಸು ಇಲ್ಲಿ ಎಲ್ಲ ಅಲ್ಲಿ ಸುಮಾರು ಮ್ಯಾಕ್ಸಿಮಮ್ ಒಂದು 3 ಕಿಲೋಮೀಟ್ರ್ ದೂರದಷ್ಟು ಹುಡುಕ್ಸಿದ್ವಿ. ಆ 3 ಕಿಲೋಮೀಟ್ರಲ್ಲಿ ಹುಡುಕ್ಸಿದ್ರು ಕೂಡ ಸಿಕ್ಕಿಲ್ಲ. ಈಗ ಫೈರ್ ಇಂಜಿನ್ ಅವರು ಇದನ್ನ ವರ್ಕ್ ಮಾಡ್ತಿದ್ದಾರೆ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಈಶ್ವರ. ಸ್ನೇಹಿತರೆ, ಮೇಲ್ಕೋಟೆ ಸಮೀಪ ಒಂದು ಕಾಲುವೆಯಲ್ಲಿ ಒಬ್ಬರು ಆಕಸ್ಮಿಕವಾಗಿ ಜಾರಿ ಬಿದ್ದು ಅವರನ್ನು ಹುಡುಕಾಡ್ಲಿಕ್ಕೆ ನಮ್ಮ ತಂಡ ಈಗ ಬರ್ತಾ ಇದ್ದೇವೆ. ಆದಷ್ಟು ಬೇಗ ಸಿಗ್ಲಿ ಅವರನ್ನು, ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಮುಂದಿತ್ತು ಸರ್, ಇಲ್ಲಿ 1 ಗಂಟೆ ಬಿಟ್ಟಿತ್ತು ನೀರು. ಈಗ 4 ಅಡಿ ಕಮ್ಮಿ ಆಗಿದೆ, 3 ಅಡಿ. ಅದಕ್ಕೆ ಕ್ಯಾನಲರ್ಗೆ ಹೇಳಿ, ಹೇಮಾವತಿಯವ್ರಿಗೆ ಹೇಳಿ ಕಡಿಮೆ ಮಾಡಿಸಿದ್ವಿ. ಹಂಗೂ ಅಷ್ಟೇ. ಹೌದು, ನೀರು ಚಾಲು ಉಂಟಲ್ಲ, ದೇಹ ತೇಲ್ಕೊಂಡು ಹೋಗ್ತಾ ಉಂಟಲ್ಲ. ಅದೇ ಅಲ್ಲಿ ಬಲೆನೂ ಹಾಕಿದ್ದು ಅಲ್ಲಿಲ್ಲ, ಅಲ್ಲಿ ಮುಂದೆ. ಈಜ್ಲಿಕ್ಕೆ ಬರಲ್ಲ ಅವ್ರಿಗೆ ಸ್ವಲ್ಪ ಈಜಕ್ಕೆ ಗೊತ್ತಿರಲ್ಲ. ಯಾರು ಟ್ರೈ ಮಾಡೋರೆ, ಹಸು ಹಗ್ಗ ಎಲ್ಲ ಹಾಕಿ ಟ್ರೈ ಮಾಡೋರು ಹಿಡಿಲಿಕ್ಕೆ. ಆದ್ರೆ ಹಸುನ ಹಗ್ಗ ಬಿಚ್ಚಕ್ಕಾಗಲ್ವಲ್ಲ ಸಡನ್ ಆಗಿ, ಅದರಿಂದ ಹೊರಟೋಗ್ತೈತೆ. 1 ಕಿಲೋಮೀಟರ್ ಹೋದಾರ, ಈಗ ಬಂದು 1 ಕಿಲೋಮೀಟರ್ ಸಿಗ್ತದೆ. ಅದಂದ್ರೆ ನೀವು ಸ್ಲೋ ಇತ್ತು, ಇದು ಸ್ವಲ್ಪ ಇಲ್ಲಿ ಕಣ ಅಂದಿದ್ದು ಬರ್ರಿ, ಡೈರೆಕ್ಟ್ ಆಗಿ ನೋಡಿದ್ರೆ ಹೇಳಿದ್ರಲ್ಲ. ಇಲ್ಲಿ ಸರ್, ಇಲ್ಲಿ ಬಿದ್ದಿದ್ದಾನೆ ಸರ್, ಇಲ್ಲಿ ಬಿದ್ದು ಹಿಂಗೆ ಅಂದು ಹಂಗೆ ಇದಾಗುತ್ತೆ. ಗುರುಗಳಲ್ಲಿ ಬಂದಾಗ ಸಹ ನಮಗೆ ತುಂಬ ಅನಿಸಿಕೆ ನಮ್ಮ ಸ್ನೇಹಿತರು ಈಗ ಇಲ್ಲಿ ಬಂದಾಗ ಸಹ ಇಲ್ಲಿ ಬಂದಿದ್ದಾರೆ. ಆದರೆ ಅವ್ರು ಬೇಗ ಆದಷ್ಟು ಬೇಗ ಸಿಗಲಿ. ಊರೇ ಒಂದು ಹಿರೇಗೋಡ್ನಹಳ್ಳಿ. ಅಲ್ಲ, ಬಿದ್ದಿರೋರು ಏಜ್ ಎಷ್ಟು? 51 ವರ್ಷ. ವೆಂಕಟೇಶ್ ಅಂದ್ಬಿಟ್ಟು 51 ವರ್ಷ. ಏನಾಗಿ ಬಿದ್ದಿರೋದು? ಮಿಸ್ ಆಗಿ ಕಾಲ್ ಜಾರಿ ಬಿದ್ಬಿಟ್ಟವ್ರೆ. ಕಾಲ್ ಜಾರಿ ಬಿದ್ದವ್ರೆ. 4 ಗಂಟೆ 4:45 ನಿನ್ನೆ ಬಿದ್ದಾಗ. ಇದು ಯಾವುದು ನಾಲೆ? ಚಾನಲ್ ಎಡದಂಡೆ ನಾಲೆ ಅಂತ. ರಾಮ ಈಶ್ವರಣ್ಣ ಈಗ ನೀರೊಳಗೆ ಹೋಗಿದ್ದಾರೆ ಹುಡುಕ್ಲಿಕ್ಕೆ. ಸುಮಾರು 2 ಕಿಲೋಮೀಟ್ರ್ ಮೇಲೆ ದೂರ ಹೋಗಿರ್ಬೋದು ಅಂತ ಅವರ ಅನಿಸಿಕೆ. ನೀರು ತುಂಬ ವೇಗವಾಗಿದೆ, ನೀರಿನ ಹರಿವು ನೋಡ್ಬೋದು. ಆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಈಗ ಸ್ಟಾರ್ಟ್ ಮಾಡಿದ್ವಿ. ಸುಮಾರು 200 ಮೀಟ್ರ್ ತನಕ ನಾವೀಗ ಹುಡ್ಕೊಂಡು ಬಂದಿದ್ದೇವೆ. ಆದಷ್ಟು ಬೇಗ ಬರ್ತದೆ ಸಿಕ್ಕಲಿ ಅಂತ ನಿಮ್ಮೆಲ್ಲರ ಪ್ರಾರ್ಥನೆ ನಮ್ಮ ತಂಡದ ಮೇಲೆ ಇರಲಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ವೀಕ್ಷಕರ ಸುಮಾರು ಅರ್ಧ ಗಂಟೆಗಳಾಯ್ತು ಅಂತಲೇ ಹೇಳ್ಬೋದು ಕಾರ್ಯಾಚರಣೆಯನ್ನು ಶುರು ಮಾಡಿ. ಅರ್ಧ ಕಿಲೋಮೀಟ್ರು ಹುಡುಕಿದ್ದಾರೆ, ಸಿಕ್ಕಿಲ್ಲ ಇನ್ನೂ ಕೂಡ ನೀರು ಪ್ರೆಷರ್ ಇರೋದ್ರಿಂದ. ನೋಡಿ ವೀಕ್ಷಕರೇ, 2 ಕಿಲೋಮೀಟರ್ ದೂರ ನಾವು ಬಂದಿದ್ದೀವಿ. ಆಗಕ್ಕೆ ಸಿಕ್ಕಿಲ್ಲ. ಹುಡುಕುವ ಪ್ರಯತ್ನ ಮಾಡ್ತೀವಿ. ಮನೆಯವರಿಗೆ ದುಃಖ ಶಕ್ತಿ ಪರಮಾತ್ಮ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ಇಲ್ಲೇನಾಯ್ತು, ಇಲ್ಲಿ ಸಿಕ್ಕಾಪಟ್ಟೆ ಕರೆಂಟ್ ಇಲ್ಲಿ. ಯಾವುದೇ ಕಾರಣಕ್ಕೂ ಬಾಡಿನಿರಲಿಲ್ಲ. ನಾನು 3-4 ಬಾಡಿ ನೋಡಿದೀವಿ. ನೋಡಿ ಆದಷ್ಟು ನಾನು ಅಲ್ಲಿ ನಾಮನಹಳ್ಳಿಯಿಂದ ಬೇಕಾದ್ರೆ ನಾನು ಅಲ್ಲಿ ತನಕ ನೋಡ್ತೀನಿ, ಮತ್ತೆ ಮೇಲೆ ಬರ್ತೀನಿ. ಮತ್ತೆ ಮೇಲೆ ಬನ್ನಿ, ಬೇಕು ಅಂದ್ರೆ ಬೋಟ್ ಹಾಕೊಳ್ಳೋಣ. ನಮ್ಮರು ನಾವು ಇಳಿತೀವಿ. ಬಾಡಿ ಡಿಕಂಪೋಸ್ ಆಗುದಿಲ್ಲ. ಡಿಕಂಪೋಸು ಅಷ್ಟು ಆಗಿಲ್ಲ. ಡಿಕಂಪೋಸ್ ಇನ್ನೂ ಅದು ಮೇಲಕ್ಕೆ ಬರೋ ಟೈಮ್ ತಗೊಳುತ್ತೆ. ಟೈಮ್ ತಗೊಳ್ಳೋದು ನೀವು. ಮತ್ತೆ ಇವತ್ತು ಸ್ವಲ್ಪ ಸಂಜೆ ಉಳಿತು, ಮತ್ತೆ ನಾಳೆ ನೋಡಬೇಕು ಅಷ್ಟೇ. ಡಿಕಂಪೋಸ್ ಬಾಡಿ ವೆಯ್ಟ್ ಎಷ್ಟಿದೆ ವೀಕ್ಷಕರೇ, ಸುಮಾರು 3-3.5 ಕಿಲೋಮೀಟರ್ಗಳು ಈ ಒಂದು ಹೇಮಾವತಿ ನಾಲೆಯಲ್ಲಿ ಈಶ್ವರ್ ಮೂರ್ತಿ ಅವರು ಹುಡುಕಾಟವನ್ನು ನಡೆಸಿದರು. ಇನ್ನೂ ಕೂಡ ಯಾವುದೇ ಸುಳಿವು ಪತ್ತೆ ಆಗಲಿಲ್ಲ. ನೀರು ಪ್ರೆಷರ್ ಇರೋದ್ರಿಂದ ಇನ್ನೂ ಕೂಡ ಮುಂದೆ ಹೋಗಿರ್ಬೋದು ಅನ್ನೋ ಒಂದು ಕಾರಣದಿಂದ ಈಗ ಇಷ್ಟು ದೂರ ಬಂದು ಹುಡುಕಾಟವನ್ನು ನಡೆಸಿದ್ದಾರೆ. ಇದೀಗ ಮತ್ತೊಂದು ಬ್ರಿಡ್ಜ್ನ ಬಳಿ ಬಂದಿದ್ದಾರೆ. ಇಲ್ಲಿ ಈಗ ಸ್ಥಳೀಯರು ಹಗ್ಗವನ್ನು ಬಿಟ್ಟಿದ್ದಾರೆ ಬಲಿಯ ರೀತಿಯಲ್ಲಿ. ಏನಾದರೂ ವ್ಯಕ್ತಿ ಇಲ್ಲಿ ಬಂದರೆ ಸಿಲ್ಕೊಳ್ಳಿ ಅಂತ. ನೋಡಿ ಸರ್, ಈ ಕಂಡ ಈಗ ನೋಡಿ, ನಿಮ್ಮ ಕಣ್ಣಿಗೆ ಕಂಡದ ಇಲ್ಲೆಲ್ಲ ರಾಶಿ ಕಲ್ಕಟ್ಟಿದೆ ಸರ್, ಕಲ್ಕಟ್ಟಿದೆ. ಸ್ಥಳೀಯ ಅಗ್ನಿಶಾಮಕ ದಳದವರು ಕೂಡ ಈಗ ಕೈಯನ್ನು ಜೋಡಿಸಿದ್ದಾರೆ. ನಿನ್ನೆ ಮೊನ್ನೆ ಎಲ್ಲ ಕೂಡ ಹುಡುಕಾಟ ನಡೆಸಿದ್ದಾರೆ. ಯಾವುದೇ ಸುಳಿವು ಅವ್ರಿಗೂ ಕೂಡ ಪತ್ತೆ ಆಗಿಲ್ಲ. ಈಗ ಅವರು ಏನು ಬಲೆಯನ್ನು ಬಿಟ್ಟಿದ್ದಾರೆ ಅಲ್ಲಿ ಹುಡುಕಾಟ ಮಾಡ್ತಾ ಇದ್ದಾರೆ. ಹೌದು, ಆಚೆ ಹೋಗ್ಲಿಕ್ಕೆ ಗಾಡಿನಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಮಲ್ಪೆ ಈಶ್ವರಣ್ಣವ್ರನ್ನ ಕರೆಸು ಇಲ್ಲಿ ಎಲ್ಲ ಅಲ್ಲಿ ಸುಮಾರು ಮ್ಯಾಕ್ಸಿಮಮ್ ಒಂದು 3 ಕಿಲೋಮೀಟರ್ ದೂರದಷ್ಟು ಹುಡುಕ್ಸಿದ್ವಿ. ಆ 3 ಕಿಲೋಮೀಟರ್ ಅಲ್ಲಿ ಹುಡುಕ್ಸಿದ್ರು ಕೂಡ ಸಿಕ್ಕಿಲ್ಲ. ಈಗ ಫೈರ್ ಇಂಜಿನ್ ಅವರು ಇದನ್ನ ವರ್ಕ್ ಮಾಡ್ತಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಒಂಚೂರು ಕಾದ್ ನೋಡುವ ಅಂತ. ಆನೆ ಮಾಡೋದು ಕೈ ಈಗ ಆನ್ ಮಾಡಿಕ್ಕಿಲ್ಲ. ಬರೋಕೆ ಮಾತ್ರ ಆನ್ ಮಾಡ್ಕೊಂಡು